ಸಾಹಿತ್ಯ ಪರಿಷತ್ತು ನಟರಾಜ್ ಗೌಡ್ರೆ ನನ್ನ ಹೋಮ್ವರ್ಕ್ ಪ್ರಕಾರವೂ ಇದು ಸತ್ಯ. FCRA ಅನ್ನೋದು ಕೇವಲ ಯಾವುದೋ ಕ್ರಿಶ್ಚಿಯನ್ ಮಿಷನರಿಗಳಿಗೆ ಅಥವಾ ಇಸ್ಲಾಮಿಕ್ ಧರ್ಮಕ್ಕೆ ಸಂಬಂಧಪಟ್ಟಂತ ಯಾವುದೋ ಸಂಸ್ಥೆಗೆ ಮಾತ್ರ ಸೀಮಿತವಾದದ್ದಲ್ಲ. ಹಿಂದೂ ದೇವಾಲಯಗಳಿಗೆ, ಹಿಂದೂ ಮಠಗಳಿಗೆ ವಿದೇಶದಿಂದ ದೇಣಿಗೆ ಬರ್ತಾ ಇದ್ರು ಕೂಡ ಇಟ್ ಶುಡ್ ಬಿ ಅಕೌಂಟಬಲ್, ಇಟ್ ಶುಡ್ ಬಿ ರೆಗ್ಯುಲೇಟೆಡ್. ಹಿಂಗಿರುವಾಗ ಯಾಕೆ ಕಾಂಗ್ರೆಸ್ ಪಕ್ಷದಿಂದ ಡೆಲಿಬರೇಟ್ ಆಗಿ ಇದು ಮೈನಾರಿಟಿಗಳ ವಿರುದ್ಧ, ಇದು ಸಂಘ ಪರಿವಾರದ ಚಿಂತನೆ, ಇದು ಬಿಜೆಪಿಯ ಹುನ್ನಾರ, ಈ ರೀತಿಯ ನರೇಟಿವ್ ಯಾಕೆ ಅಂತ? ಆರ್ ಯು ಮಿಸ್ಗೈಡಿಂಗ್ ದ ನೇಷನ್? ಇಲ್ಲ ನೋಡಿ, ಈ ವಿದೇಶಿ ದೇಣಿಗೆ ನಿಯಂತ್ರಣ ಕಾಯ್ದೆ ಉದ್ದೇಶ ಏನು, ಮೂಲ ಉದ್ದೇಶ ಏನು, ಯಾವ ರೀತಿಯ ಲೋಪಗಳಾಗಿದೆ ಇಲ್ಲಿವರೆಗೂ ಒಂದು 10 ವರ್ಷಗಳಲ್ಲಿ, ಮೋದಿ ಸರ್ಕಾರ ಬಂದ 12 ವರ್ಷಗಳಲ್ಲಿ ಯಾವ ರೀತಿಯ ಲೋಪಗಳಾಗಿದೆ, ಯಾವ ರೀತಿಯ ಫ್ರಾಡುಲೆಂಟ್ ಆಕ್ಟಿವಿಟೀಸ್ ಆಗಿದೆ, ಯಾವ ಕಾರಣಕ್ಕಾಗಿ ತಿದ್ದುಪಡಿ ತರ್ತಿದ್ದೀರಿ? ನೀವು ತಿದ್ದುಪಡಿ ತರ್ತಾ ಇರೋಕ್ಕೆ ಕಾರಣ ಉದ್ದೇಶನೇ ಇಷ್ಟು. ಯಾರು ಸರ್ಕಾರದ ವಿರುದ್ಧವಾಗಿ ಧ್ವನಿ ಎತ್ತುತ್ತಾರೆ, ಯಾರು ಆರ್ಗನೈಸ್ಡ್ ಆಗಿ ಒಂದು ಮಾರ್ಜಿನಲೈಸ್ಡ್ ಕಮ್ಯುನಿಟಿಗಳಿಗೆ ಸಹಾಯ ಮಾಡ್ತಾರೆ, ಅದು ಅಲ್ಪಸಂಖ್ಯಾತರಾಗಬಹುದು, ದಲಿತರಾಗಬಹುದು, ಬುಡಕಟ್ಟರಾಗಬಹುದು, ಆದಿವಾಸಿಗಳಾಗಬಹುದು, ಬಡವರು, ಎಲ್ಲಾ ವರ್ಗದ ಬಡವರಾಗಬಹುದು, ಅವ್ರಿಗೆ ಶಿಕ್ಷಣ, ವೈದ್ಯಕೀಯ, ಬೇರೆ ಎಲ್ಲ ಸವಲತ್ತುಗಳನ್ನ ಮಾಡ್ಕೊಡ್ತಾರಲ್ಲ, ಅವರು ಆಳುವ ಸರ್ಕಾರಗಳನ್ನ ಯಾವಾಗಲೂ ಪ್ರಶ್ನೆ ಮಾಡ್ತಿರ್ತಾರೆ. ಕೇವಲ ಬಿಜೆಪಿನೇ ಅಂತಲ್ಲ, ಕಾಂಗ್ರೆಸ್ ಸರ್ಕಾರನೂ ಪ್ರಶ್ನೆ ಮಾಡ್ತಾ ಇದ್ರು, ಬಿಜೆಪಿ ಸರ್ಕಾರ ಪ್ರಶ್ನೆ ಮಾಡ್ತಾರೆ. ಸರ್ಕಾರದ ಉದ್ದೇಶ ಏನು? ಯಾವುದೇ ರೀತಿಯ ಅವಕಾಶಗಳನ್ನ ಕೊಡದೆ ಯಾರು ತಮ್ಮ ವಿರುದ್ಧ ಧ್ವನಿ ಎತ್ತಾರೆ ಆ ಸಂಸ್ಥೆಗಳ ಮುಟ್ಟುಗೋಲು ಹಾಕೋಬೇಕು. ಅವ್ರಿಗೆ ಮೂಲ ಆರ್ಥಿಕ ಮೂಲ ಏನಿದೆ, ಯಾರು ದೇಣಿಗೆಗಳು ಕೊಡ್ತಾರೆ ಅದನ್ನ ತಡಿಬೇಕು. ತಮ್ಮ ದೇಣಿಗೆ ತಮ್ಮ ಮಾತೃ ಸಂಸ್ಥೆ ನಾಗಪುರದ ಸಂಸ್ಥೆಗೆ ಅದಕ್ಕೆ ಪಾರದರ್ಶಕತೆ ಬೇಕಾಗಿಲ್ಲ, ಅದಕ್ಕೆ ನೋಂದಣಿ ಬೇಕಾಗಿಲ್ಲ, ಅದಕ್ಕೆ ಅಕೌಂಟಬಿಲಿಟಿ ಬೇಕಾಗಿಲ್ಲ. ಬೇರೆ ಎಲ್ಲಾ ಸಂಸ್ಥೆಗಳಿಗೆ ಮಾತ್ರ ಇದು ಬೇಕು. ಇದ್ರ ಉದ್ದೇಶನೇ ಅಂದ್ರೆ ಅಲ್ಪಸಂಖ್ಯಾತರು, ದಲಿತರು, ಆದಿವಾಸಿಗಳು, ಯಾವ್ಯಾವ ಸಂಘಟನೆಗಳು ಅದೇನಂದ್ರೆ ಇವತ್ತೇನು ಹೊಸದಾಗೇನು ಮಾಡ್ತಾ ಇಲ್ಲ. ಯಾರೋ ಕ್ರಿಶ್ಚಿಯನ್ ಮಿಷನರೀಸ್ ಏನಾದ್ರು ಸೇವೆ ಮಾಡ್ತಾರೆ, ಎಜುಕೇಶನ್ ಅಥವಾ ಹಾಸ್ಪಿಟಲ್ ಕಟ್ಟಿದ್ದಾರೆ, ಇವತ್ತಿನ 150 ವರ್ಷಗಳಿಂದ ಬೆಂಗಳೂರು ನಾವು ನೋಡ್ತಾ ಇದೀವಿ. ಅವ್ರು ಬಂದ್ರು, ಇವಾಗೆಲ್ಲ ಎಲ್ಲರೂ ಇವಾಗ ಮಾಡ್ತಾ ಇದ್ದಾರೆ, ನಮ್ಮ ಮಠಗಳು ಮಾಡ್ತಾ ಇದಾವೆ. ಆದರೆ ನಿಮ್ಮ ಉದ್ದೇಶ ಇರೋದೇನು? ನೀವು ಅವರನ್ನ ಟಾರ್ಗೆಟ್ ಮಾಡಬೇಕು, ಅದನ್ನ ಇಟ್ಕೋಬೇಕು. ಆ ಉದ್ದೇಶಕ್ಕಾಗಿ ಈ ತರ ತಗೊಂಡ್ಬರ್ತಾ ಇದ್ದೀರಿ. ಈ ಕುಮಾರಸ್ವಾಮಿ ಒಂದ್ಸಲ ಹೇಳ್ತಾ ಇದ್ರು, 2021ರಲ್ಲಿ ಮಾನ್ಯ ಕುಮಾರಸ್ವಾಮಿ ಒಂದು ಮಾತು ಹೇಳಿದ್ರು, ಇದು ಕನಿಷ್ಠ ಪ್ರಜಾಪ್ರಭುತ್ವ, ಗರಿಷ್ಠ ಸಾರ್ವಭೌಮತ್ವ, ಅದು ಸರ್ವಾಧಿಕಾರಿತ್ವ, ಅದು ಮೋದಿ ಸರ್ಕಾರ ಮಾಡ್ತಾ ಇರ್ತಕ್ಕಂಥದ್ದು. ಏನಂದ್ರೆ ಯಾವ್ದು ಕಾನೂನಿಗೆ ಹೋಗಬಾರ್ದು, ಯಾರಿಗಾದ್ರು ತೊಂದರೆ ಆದ್ರೆ ನೀವು ಕೋರ್ಟ್ಗೆ ಹೋಗಬಾರ್ದು, ಅದು PM ಕೇರ್ ಆಗ್ಬೋದು, ಬೇರೆ ವಿಷಯ ಆಗ್ಬೋದು, ಕೋರ್ಟ್ಗೆ ಹೋಗಬಾರ್ದು, ನಾವೇ ತೀರ್ಮಾನ ಮಾಡ್ತೀವಿ, ನಾವು ನಿಮ್ಮ ಆಸ್ತಿಯನ್ನ ಮುಟ್ಟುಗೋಲು ಹಾಕೊಂತೀವಿ. ಇದು ಯಾವ ಕಾನೂನು? ಇದು ಈ ದೇಶದಲ್ಲಿ ಇದು ಯಾವ ಕಾನೂನು? ಇದು ಕಾನೂನ? ಇದು ಇವಾಗ RSS ಗೆ ಯಾವ್ದಾದ್ರು ಫಾರಿನ್ ಫಂಡಿಂಗ್ ಬಂದ್ರೆ FCRA ಆಕ್ಟ್ ಅಡಿಯಲ್ಲಿ RSS ಗೆ ಬರ್ತಾ ಇರುವ ಫಾರಿನ್ ಫಂಡಿಂಗ್ ಮಾನಿಟರ್ ಆಗೋದಿಲ್ವಾ, ರೆಗ್ಯುಲೇಟ್ ಆಗೋದಿಲ್ವಾ? ನಿಮ್ಗೊಂದು ಇನ್ನೊಂದು ಮಾಹಿತಿ ಹೇಳ್ತೀನಿ ನೋಡಿ, ಇದು ಕುಮಾರಸ್ವಾಮಿ ಹೇಳಿರ್ತಕ್ಕಂಥ ಮಾಹಿತಿ. ಇಡೀ ದೇಶದಲ್ಲಿ 4,000 ಜನ IAS IPS ಆಫೀಸರ್ ಆಗಿದ್ದಾರೆ, ಎಲ್ಲ RSS ಕಚೇರಿಯಿಂದ ಬಂದಂತವರು, RSS ಶಾಖೆಗಳಿಂದ ಬಂದಂತವರು. ಅವರ ಉದ್ದೇಶ ಏನ್ ಗೊತ್ತಾ? ಅವ್ರ ಉದ್ದೇಶ ಈ ಸಂವಿಧಾನದ ಆಶಯಗಳನ್ನ ಒಂದ್ ನಿಮಿಷ ನಾನು ಮಾತಾಡ್ಬಿಡ್ತೀನಿ, ನಂತರ ನೀವು ಮಾತಾಡಿ. ಈ ಸಂವಿಧಾನದ ಆಶಯಗಳನ್ನ ಇಂಪ್ಲಿಮೆಂಟ್ ಮಾಡುವಂತ ಉದ್ದೇಶ ಅವ್ರದ್ದಿಲ್ಲ. ಅವ್ರದಿರೋದು RSS ಅಜೆಂಡಾವನ್ನ ಇಂಪ್ಲಿಮೆಂಟ್ ಮಾಡೋದು. ಅದರ ಒಂದು ಭಾಗವಾಗಿ ಇವತ್ತು RSS ಅಜೆಂಡಾವನ್ನ ಏನಿದೆ, ಈಗ RSS ಕೇಂದ್ರ ಸರ್ಕಾರ ಏನು, ಇದು ತೊಗಲು ಬೊಂಬೆ ಇದ್ದಂಗೆ. ಬಿಜೆಪಿ ಸರ್ಕಾರಗಳು ಹೆಂಗೆ ಅಂದ್ರೆ RSS ನ ಕಾಲಾಳುಗಳ ತರ. ಬಿಜೆಪಿ ಸರ್ಕಾರಗಳೆಲ್ಲ RSS ನ ಕಾಲಾಳುಗಳು, ಇದು ನಿಯಂತ್ರಣ ಮಾಡ್ಕೊಂಡು ಜಿಟ್ಟಿಟ್ಕೊಂಡು ಕುದಿರ್ತದೆ. ಇದು ಏನ್ ಹೇಳುತ್ತೋ ಅದು ಕೇಳುತ್ತೆ. RSS ನ ಉದ್ದೇಶ ಏನಿದೆ, ಈ ದೇಶದಲ್ಲಿ ವೈವಿಧ್ಯತೆ ಇದೆಯಲ್ಲ ಅದು ಹೋಗ್ಬೇಕು, ಏಕತೆ ಇರಬೇಕು, ಬಹುಧರ್ಮ, ಬಹುಭಾಷೆ, ಬಹುಸಂಸ್ಕೃತಿ, ಬಹುಪರಂಪರೆ, ನಮ್ಮ ಇತಿಹಾಸ ಯಾವುದು ಇರಬಾರ್ದು. ನಾವೊಂದು ಹೊಸದಾಗಿ ಏನೋ ಒಂದು ರಚನೆ ಮಾಡ್ತೀವಿ, ಅದಿರಬೇಕು. ಅದಕ್ಕಾಗಿ ಈ ಕಾಯ್ದೆ ತಿದ್ದುಪಡಿ ತಗೊಂಡ್ಬರ್ತಾರೆ. ಯಾಕೆ ಉದ್ದೇಶ ಅಂದ್ರೆ, ನಾವು ಯಾರನ್ನ ಬೇಕಾದ್ರೂ ಟಾರ್ಗೆಟ್ ಮಾಡ್ತೀವಿ, ಯಾರನ್ನ ಬೇಕಾದ್ರೂ ದಬ್ಬಾಳಿಕೆ ಮಾಡ್ತೀವಿ, ಯಾರನ್ನ ಬೇಕಾದ್ರೂ ನಾವು ಕಸ್ಕೊಂತೀವಿ, ಯಾರು ಅಧಿಕಾರ ಬೇಕಾದ್ರೂ ನೀವು ಕೋರ್ಟ್ಗೂ ಕೂಡ ಹೋಗಂಗಿಲ್ಲ, ಆ ರೀತಿಯ ಕಾನೂನನ್ನು ಮಾಡ್ತೀವಿ. ಇದು ಕಾನೂನು ಅಂತ ಹೇಳೋದಿಲ್ಲ, ಇದನ್ನ ಸರ್ಕಾರ ಅಂತ ಹೇಳೋದು, ಆಡಳಿತ ಅಂತ ಹೇಳೋದಿಲ್ಲ. ಯಾವ ಸ್ಪೆಸಿಫಿಕ್ ಸೆಕ್ಷನ್ ಅಲ್ಲಿ ಇದರ ವಿವರಣೆ ಇದೆ ಸರ್ ಅಂತಂದ್ರೆ, RSS ನ ಐಡಿಯಾಲಜಿಗೆ ಪೂರಕವಾದ ನಿಯಮವನ್ನ ತರಲಿಕ್ಕೆ ಹೊರಟಿದ್ದಾರೆ ಅಂತ ಹೇಳಿ FCRA ಸಂಬಂಧಪಟ್ಟಂತ ಯಾವ ಡಾಕ್ಯುಮೆಂಟ್ ನಲ್ಲಿ, ಯಾವ ಪ್ಯಾರಾಗ್ರಾಫ್ ನಲ್ಲಿ ಈ ಅನುಮಾನ ಡಾಕ್ಯುಮೆಂಟ್ ಬೇಕಾಗಿಲ್ಲ ಇದಕ್ಕೆ. ಇದು ಸ್ಪಷ್ಟ ನಿರ್ದೇಶನ ಇದೆ. ಯಾಕಂದ್ರೆ ಇದಕ್ಕೆ ಸ್ಪಷ್ಟ ನಿರ್ದೇಶನ ಇದೆ. ಯಾರು ನಾಗಪುರದ ಮುಖ್ಯಸ್ಥರಿದಾರಲ್ಲ ಅವ್ರಿಗೆ ಸರೆಂಡರ್ ಆಗಿರ್ತಕ್ಕಂಥವ್ರೆ ದೇಶದಲ್ಲಿ ಪ್ರಧಾನಮಂತ್ರಿ ಆಗಿರ್ತಕ್ಕಂಥದ್ದು. ಎಲ್ಲಾ ರಾಜ್ಯಗಳು, ಬಿಜೆಪಿ ರಾಜ್ಯಗಳು ಎಲ್ಲೆಲ್ಲ ಆಳ್ವಿಕೆ ಮಾಡ್ತಾ ಇದೆ, ಅಲ್ಲಿರೋ ಮುಖ್ಯಮಂತ್ರಿಗಳಂದ್ರೆ ಯಾರು ಧರ್ಮಾಂಧತೆಯನ್ನು ಹೊಂದಿರ್ತಾರೆ, ಯಾರು ಮೂಲಭೂತವಾದವನ್ನು ಹೊಂದಿರ್ತಾರೆ, ಯಾರು RSS ಗೆ ಸರೆಂಡರ್ ಆಗಿರ್ತಾರೆ,
ಗರ್ಭಗುಡಿ ಸಂಸ್ಕೃತಿಯನ್ನು ಯಾರು ಅಳವಡಿಸ್ಕೊಂಡಿರ್ತಾರೆ ಅವ್ರಿಗೆ ಮಾತ್ರ ಅವಕಾಶ ಇರತಕ್ಕಂಥದ್ದು. ನೋಡ್ರಿ, ಈ ತರ ಮತ್ತೆ ಪ್ರಶ್ನೆ ರಿಪೀಟ್ ಮಾಡ್ತೀನಿ. RSS ಗೆ ಬರುವ ಫಾರಿನ್ ಫಂಡಿಂಗ್ ಈ FCRA ತಿದ್ದುಪಡಿ ಆದ ನಂತರದಲ್ಲಿ ಮಾನಿಟರ್ ಆಗೋದು ನಿಂತೋಗುತ್ತಾ? ನನಗೆ ಗೊತ್ತಿಲ್ಲ RSS ನಿಜವಾಗ್ಲೂ ಫಾರಿನ್ ಫಂಡಿಂಗ್ ಬರುತ್ತೋ ಇಲ್ವೋ ಅಂತ ಹೇಳಿ. ಇನ್ ಕೇಸ್ ಬರುತ್ತೆ ಅನ್ನೋಂಗಿದ್ರೆ ಮಾನಿಟರ್ ಆಗೋದಿಲ್ಲ. ಎಕ್ಸೆಪ್ಷನ್ ಇದೆಯಾ? ಮಾನಿಟರ್ ಆದ್ರೂ ಕೂಡ ಅದ್ರ ಮೇಲೆ ಕ್ರಮ ಆಗೋದಿಲ್ಲ, ಅವರ ಉದ್ದೇಶಗಳ ಮೇಲೆ ಕ್ರಮ ಆಗೋದಿಲ್ಲ. ಯಾಕಂದ್ರೆ ಇದನ್ನ ಕೇಳಿ, ಇದ್ರ ಮೇಲೆ ನಿಯಂತ್ರಣ ಮಾಡ್ತಿರ್ತಾರೆ. ಈಗ ಹಂಗಿದ್ರೆ RSS ಯಾಕೆ ರಿಜಿಸ್ಟರ್ ಮಾಡ್ಕೋಬಾರ್ದು, ನೋಂದಣಿ ಯಾಕೆ ಮಾಡ್ಕೋಬಾರ್ದು? ಅದ್ರ ಬಗ್ಗೆ ಒಂದು ಡಿಬೇಟ್ ಮಾಡಿದೀವಿ. ಸಮೀವುಲ್ಲಾ ಸರ್ಗೆ ಪ್ರಶ್ನೆಯನ್ನ ಕೇಳೋಣ ಅಂತಿದೆ. ನೀವು ಉತ್ತರ ಕೊಡಿ ಶಾರ್ಟ್ಲಿ. ನಾನು ಸಮೀವುಲ್ಲಾ ಸರ್ಗೆ ಅದೇ ಪ್ರಶ್ನೆಯನ್ನು ವರ್ಗಾವಣೆ ಮಾಡ್ತೀನಿ. ಸೇವೆಯ ಹೆಸರಲ್ಲಿ ಮತಾಂತರ ಧರ್ಮಾಂತರಗಳು ಆಗ್ತಾ ಇದೆ ಅನ್ನೋದಕ್ಕೆ 100 ಉದಾಹರಣೆ ಕರ್ನಾಟಕದಲ್ಲೇನೆ ಸಿಗುತ್ತೆ ಸರ್. ಹಾಗೆ ಇಂಥ ಫಾರಿನ್ ಸಂಸ್ಥೆಗಳು ದೇಣಿಗೆಯ ಹೆಸರಲ್ಲಿ ಏನೆಲ್ಲ ದೇಶ ವಿರೋಧಿ ಸಮಾಜಕ್ಕೆ ವಿರುದ್ಧವಾದ ಚಟುವಟಿಕೆಗಳಿಗೆ ಪ್ರೇರಣೆ ಕೊಡ್ತಿದೆ ಅನ್ನೋದಕ್ಕೆ ಬೆಂಗಳೂರಿನಲ್ಲೇ ಉದಾಹರಣೆಗಳನ್ನ ನಾನು ಮುಂದಿನ ಹಂತದಲ್ಲಿ ಕೊಡ್ತೀನಿ ನಿಮಗೆ ಬೇಕು ಅಂತಂದ್ರೆ. ಬಹುಶಃ ಸ್ಕ್ರೀನ್ ಅಲ್ಲಿ ಗ್ರಾಫಿಕ್ಸ್ ಅಲ್ಲಿ ಹೋಗ್ತಾ ಇರುತ್ತೆ. ಹೀಗಿರುವಾಗ ಸೇವೆಯ ಹೆಸರಲ್ಲಿ ಆಗ್ತಾ ಇರತಕ್ಕಂತ ಇಂಥ ಮತಾಂತರ ಧರ್ಮಾಂತರವನ್ನ ತಡಿಬೇಕು ಅನ್ನೋ ಪ್ರಯತ್ನ ಆಗಬೇಕಾ ಆಗಬಾರ್ದಾ? ಖಂಡಿತವಾಗಿ ಬಲವಂತದ ಮತಾಂತರವನ್ನ ಯಾರು ಒಪ್ಲಿಕ್ಕೆ ಸಾಧ್ಯ ಇಲ್ಲ. ಬಲವಂತದ ಮತಾಂತರ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಕಾನೂನು ಅದು ನಿಷಿದ್ಧ ಇದೆ. ಅವ್ರ ಮೇಲೆ ಕಠಿಣವಾದ ಕ್ರಮ ಆಗುತ್ತೆ, ಕಾನೂನು ಕ್ರಮಗಳಾಗುತ್ತೆ. ಈಗಿರ್ತಕ್ಕಂಥ ಒಂದ್ ನಿಮಿಷ ಆಯ್ತಾ, ಕಾನೂನು ಅವ್ರ ಮೇಲೆ ಕ್ರಮ ತಗೊಳುತ್ತೆ. ಆದ್ರೆ ಯಾರಾದ್ರೂ ಸ್ವಯಂ ಪ್ರೇರಿತರಾಗಿ ತಮ್ಗೆ ಮನಸ್ಸ ಇಚ್ಛೆ, ಈಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೋದ್ರಲ್ಲ ಬೌದ್ಧ ಧರ್ಮಕ್ಕೆ 5 ಲಕ್ಷ ಜನ ಕರ್ಕೊಂಡು, ಆ ರೀತಿಯಾಗಿ ಯಾರಾದ್ರೂ ವಾಲಂಟಿಯರ್ ಆಗಿ ಹೋದ್ರೆ ಯಾರು ತಡಲಿಕ್ಕೆ ಯಾವ ಕಾನೂನು ಕೂಡ ಸಾಧ್ಯ ಇಲ್ಲ. ಅದೊಂದು. ಆಮೇಲೆ ಕೇವಲ ಮಿಷನರೀಸ್ ಇಲ್ಲಿವರೆಗೂ ನೋಡ್ಕೊಂಡ್ ಬಂದಿರತಕ್ಕಂಥದ್ದು, ಇದನ್ನ ಗುಮ್ಮಾಗಿ ತೋರಿಸ್ತಾರೆ, ಮತಾಂತರ ಮಾಡ್ತಾರೆ ಅಂತ. ಯಾವ ಪ್ರಬುದ್ಧತೆ ಇರತಕ್ಕಂತಹ ಮನುಷ್ಯ ಆಗ್ಲಿ, ತನ್ನ ಧರ್ಮದ ಮೇಲೆ, ತನ್ನ ಜಾತಿಯ ಮೇಲೆ, ತನ್ನ ಸಮುದಾಯದ ಮೇಲೆ ಅಭಿಮಾನ ಇದ್ರೆ ಯಾರು ಮತಾಂತರ ಆಗೋದಿಲ್ಲ. ಎಲ್ಲಿ ತುಳಿತಕ್ಕೊಳಗಾಗಿರ್ತಾರಲ್ಲ, ಎಲ್ಲಿ ತಮ್ಮನ್ನ ಮನುಷ್ಯಂತರನೇ ಕಾಣಲ್ಲ, ಕೀಳಾಗಿ ಕಾಣ್ತಿರ್ತಾರಲ್ಲ, ಅಂತವ್ರು ಸಾವಿರಾರು ವರ್ಷ ತುಳಿತಕ್ಕೊಳಗಾದವ್ರು ಮಾತ್ರ ಯಾರು ಮತಾಂತರ ಆಗಬಹುದು ಬಿಡುತ್ತೆ, ಬೇರೆ ಯಾರು ಆಗೋದಿಲ್ಲ. ಸಾಮಾಜಿಕ ನ್ಯಾಯ ಸ್ಥಾಪನೆ ಮಾಡುವಲ್ಲಿ ಕಾಂಗ್ರೆಸ್ ಕೂಡ ವಿಫಲವಾಗಿದೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಆಡಳಿತ 3 ವರ್ಷದಿಂದ ಅಲ್ಲಲ್ಲ ಕೇಳಿಸ್ಕೊಳ್ಳಿ, 3 ವರ್ಷದಿಂದ ಇದೆ. ಈ 3 ವರ್ಷದಲ್ಲಿ ಮತಾಂತರ ಆಗಿಲ್ವಾ? ಖಡಾಖಂಡಿತವಾಗಿ ಆಗಿದೆ. ಹಾಗಾದ್ರೆ ನ್ಯಾಯ ಸಿಗಬೇಕಾದ ಆ ತುಳಿತಕ್ಕೊಳಗಾದವರಿಗೆ ನ್ಯಾಯ ಕೊಡಿಸೋ ಪ್ರಯತ್ನ, ಸಾಮಾಜಿಕ ನ್ಯಾಯ ಸ್ಥಾಪನೆ ಮಾಡೋ ಪ್ರಯತ್ನ ಕಾಂಗ್ರೆಸ್ ಕೂಡ ಮಾಡಿಲ್ಲ ಅಂತ ಆಯ್ತು. ಇಲ್ಲ ನೋಡಿ, ನಾವು ಈ ಸಂವಿಧಾನದ ಅಕ್ಸೆಪ್ಟ್ ಮಾಡ್ಕೊಂಡ್ಮೇಲೆ ಹಿಂದೂ ಧರ್ಮದ ಮೇಲೆ ಅಥವಾ ಎಲ್ಲಾ ಜಾತಿಯ ವ್ಯವಸ್ಥೆಗಳಿದಾವಲ್ಲ, ಇದೆಲ್ಲರಿಗೂ ಹಕ್ಕುಗಳು ಕೊಡ್ಬೇಕಂತಾನೆ ನಾವು ಸಂವಿಧಾನದಲ್ಲಿ ಕಾನೂನುಗಳು ತಂದಿರತಕ್ಕಂಥದ್ದು. ಯಾವ ದಲಿತರನ್ನ ನೀವು ದೇವಸ್ಥಾನಕ್ಕೆ ಸೇರಿಸ್ತಿರ್ಲಿಲ್ಲ, ಅವರಿಗೆ ಧಾರ್ಮಿಕ ಹಕ್ಕುಗಳು ಕೊಟ್ಟಿರಲಿಲ್ಲ. ಯಾವ ದಲಿತರಿಗೆ, ಅಲ್ಪಸಂಖ್ಯಾತರಿಗೆ ಅಥವಾ ಯಾವ ಬಡವರಿಗೆ, ಸಾವಿರಾರು ವರ್ಷದಿಂದ ತುಳಿತಕ್ಕೊಳಗಾದ ಬಡವರಿಗೆ ಏನು ಜಮೀನಿನ ಹಕ್ಕು ಕೊಟ್ಟಿರಲಿಲ್ಲ, ವಿದ್ಯಾಭ್ಯಾಸದ ಹಕ್ಕು ಕೊಟ್ಟಿರಲಿಲ್ಲ. ಅಂತವ್ರಿಗೆಲ್ಲ ಹಕ್ಕುಗಳನ್ನ ಕೊಟ್ಟಿದ್ದು ಸಂವಿಧಾನನೇ. ಕೇವಲ ಕಾಂಗ್ರೆಸ್ ಅಂತಲ್ಲ, ಆ ಸಂವಿಧಾನವನ್ನೇ ಮೀರಿ ಇವತ್ತು ಏನು ಕೇಂದ್ರ ಸರ್ಕಾರ ಆ ಸಂವಿಧಾನವನ್ನು ಮೀರಿ ತೀರ್ಮಾನ ಮಾಡ್ತಾ ಇದೆ. ಯಾವ ಕೋರ್ಟ್ಗೂ ಹೋಗಂಗಿಲ್ಲ, ಎಲ್ಲೂ ಹೋಗಂಗಿಲ್ಲ. ಸಂವಿಧಾನಕ್ಕಿಂತ ನಾವು ನಾಗಪುರದವ್ರು ದೊಡ್ಡವರು, ನಾವು ಕೇಂದ್ರದಲ್ಲಿ ಆಳ್ತಾ ಇರ್ತಕ್ಕಂಥ ನಾವೇ ದೊಡ್ಡವರು, ನಾವು ಮಾಡೋ ಕಾನೂನೇ ಮುಖ್ಯ, ಅದೇ ಪ್ರಥಮ, ಅದೇ ಅಂತಿಮ. ಸೊ ನೀವು ಯಾರು ಕೋರ್ಟ್ಗೆ ಹೋಗಂಗಿಲ್ಲ ಅಂತ ತೀರ್ಮಾನ ತರ್ತಾ ಇದಾರಲ್ಲ, ಇದು ದುರಂತ. ನಾನು ಅದಕ್ಕೆ ಹೇಳ್ತಾ ಇರೋದು, ಗರಿಷ್ಠ ಸರ್ಕಾರ ಅಲ್ಲ ಇದು, ಇದು ಕನಿಷ್ಠ ಸರ್ಕಾರ, ಕನಿಷ್ಠ ಆಡಳಿತ, ಗರಿಷ್ಠ ಏನು ಸಾರ್ವಭೌಮತ್ವ, ಇದು ಏನು ಸರ್ವಾಧಿಕಾರತ್ವ, ಅದನ್ನ ನಾವ್ ಹೇಳಕ್ ಇಷ್ಟಪಟ್ಟಿರೋದು. ಆಮೇಲೆ ಇದು ಆಗಬಾರದು. ಇದಾದ್ರೆ ಏನಾಗುತ್ತೆ, ಟಾರ್ಗೆಟ್ ಮಾಡ್ತಾರೆ. ಯಾರಿಗೆ ಅಲ್ಪಸಂಖ್ಯಾತರು ಅಥವಾ ಬಡವರಿಗೆ ಕೆಲಸ ಮಾಡ್ತಿದ್ದಾರೆ, ಯಾರು ಸರ್ಕಾರವನ್ನು ಪ್ರಶ್ನೆ ಮಾಡ್ತಾರೆ, ಅದು ಮಾಧ್ಯಮದವ್ರನ್ನು ಬಿಟ್ಟಿಲ್ಲ. ಅಲ್ಲ, ನಿಮ್ಮನ್ನು ಬಿಡ್ತಾರೆ ಬೇಕಿದ್ರೆ, ಕೆಲವು ಮಾಧ್ಯಮದವ್ರನ್ನ ನುಂಗೆ ಬಿಟ್ರು ಅವರು. ಬಿಜೆಪಿ ಸರ್ಕಾರ ನುಂಗೆ ಬಿಟ್ಟು ಯಾರು ನಿಮ್ಮನ್ನು ಪ್ರಶ್ನೆ ಮಾಡ್ತಿದ್ದಾರೆ ಅವ್ರನ್ನೂ ಬಿಡ್ಲಿಲ್ಲ, ಯಾವ ಪತ್ರಕರ್ತರು ಬಿಡ್ಲಿಲ್ಲ, ಸಿನಿಮಾ ನಟರು ಬಿಡ್ಲಿಲ್ಲ. ಗಟ್ಟಿಯಾದ ಮನಸ್ಥಿತಿ ಇದ್ರೆ ಕನ್ವರ್ಟೋ ಅಥವಾ ಈ ರೀತಿಯಲ್ಲಿ ಆಮಿಷ ಅಲ್ಲ, ಅವ್ರ ಪರವಾಗಿದ್ರೆ